ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯನ್ನ ನಾವು ಒಂದು ಚಟುವಟಿಕೆಯೊಂದಿಗೆ ಶುರು ಮಾಡಿಬಿಡೋಣ. ಆ ಚಟುವಟಿಕೆಯನ್ನ ಮಾಡಲಿಕ್ಕೆ ನಮಗೆ 3 ವಿದ್ಯಾರ್ಥಿಗಳ ಅವಶ್ಯಕತೆ ಇದೆ. ಬನ್ನಿ ನೀವು 3 ಜನ. ಬನ್ನಿ ಅಲ್ಲಿ ಕೈ ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ. ನೋಡಿ, ಇದೊಂದು ಯಾವ ಆಕೃತಿ ತರ ಕಾಣುತ್ತೆ ನಿಮಗೆ? ತ್ರಿಭುಜದ ಆಕೃತಿಯ ರೀತಿಯಲ್ಲಿ ಕಾಣುತ್ತೆ, ಹೌದು ತಾನೆ? ಒಂದು ತ್ರಿಭುಜದ ಆಕೃತಿಯ ರೀತಿಯಲ್ಲಿ ಕಾಣ್ತದೆ ಇದು ನಮಗೆ. ಸರಿ, ಬರಲ್ಲ. ಹಾಗಾದ್ರೆ ನಾವಿವತ್ತು ಮಕ್ಕಳೇ ತ್ರಿಭುಜ ಮತ್ತು ಅದರ ಭಾಗಗಳು ಅಂತಕ್ಕಂಥ ಪಾಠದ ಕುರಿತಾಗಿ ನೋಡ್ತಾ ಹೋಗೋಣ. ಗೊತ್ತಾಗ್ತದೆ ಅಲ್ವಾ? ಯಾವುದು ಪಾಠ? ತ್ರಿಭುಜ ಮತ್ತು ಅದರ ಭಾಗಗಳು. ಏನು ತ್ರಿಭುಜ ಅಂತಂದ್ರೆ ನಮ್ಗೆ? ತ್ರಿಭುಜ ಅಂದ್ರೆ ಗೊತ್ತಿದೆಯಾ ನಿಮ್ಗೆ? ಕಲ್ತಿದ್ದೀರಿ ನೀವು, 7th ಅಲ್ಲೆಲ್ಲ ಕಲ್ತಿದ್ದೀರಪ್ಪ. ಏನು ತ್ರಿಭುಜ ಅಂದ್ರೆ? ಮೂರು ಬಾಹುಗಳನ್ನು ಹೊಂದಿರುವ ಆಕೃತಿ. ಹೌದಾ? ಅದು ಕರೆಕ್ಟ್ ಡೆಫಿನೇಷನ್ ಆಗಲಿಲ್ಲಪ್ಪ. ಇನ್ನೇನಾದ್ರೂ ಹೇಳ್ಬೋದಾ ವ್ಯಾಖ್ಯೆಯನ್ನದಕ್ಕೆ? ಮೂರು ರೇಖಾ ಖಂಡಗಳಿಂದ ಆವೃತವಾಗಿರುವ ಆಕೃತಿಯನ್ನ ನಾವೇನ ಕರಿತೀವಿ? ತ್ರಿಭುಜ. ಹೌದಾ? ಏನು? ಮೂರು ರೇಖಾ ಖಂಡಗಳಿಂದ ಆವೃತವಾಗಿರುವ ಆಕೃತಿಯನ್ನ ತ್ರಿಭುಜ. ಹೌದಲ್ಲಪ್ಪ? ಇನ್ನೂ ಪರ್ಫೆಕ್ಟ್ ಆದಂತ ಒಂದು ಈಕ್ವೇಶನ್ ಅನ್ನ ಕೊಡ್ಬೋದು ನಾವು. ಅದೇನು ಅಂತ ಹೇಳಿದ್ರೆ, ಒಂದು ಸಮತಲದ ಮೇಲಿನ 3 ಏಕರೇಖಾಗತವಲ್ಲದ ಬಿಂದುಗಳನ್ನು 3 ರೇಖಾ ಖಂಡಗಳಿಂದ ಸೇರಿಸಿದಾಗ ಉಂಟಾಗುವ ಆವೃತ ಆಕೃತಿಯನ್ನು ನಾವೇನು ಕರಿತೀವಪ್ಪ ಅಂತ ಹೇಳಿದ್ರೆ ತ್ರಿಭುಜ ಅಂತ ಕರಿತೀವಿ. ಸರಿನಾ? ಸೊ ನಿಮಗೆ ನೀವು ಕಲ್ತ್ಕೊಂಡಿರೋದೇನೋ 3 ರೇಖಾ ಖಂಡಗಳಿಂದ ಆವೃತವಾಗಿರುವ ಆಕೃತಿಯನ್ನ ನಾವೇನ್ತೀವಿ? ತ್ರಿಭುಜ ಅಂತ ಕರಿತೀವಿ. ಹೌದಾ? ಬರೋಣ ಅದನ್ನ. 3 ರೇಖಾ ಖಂಡಗಳಿಂದ ಆವೃತವಾಗಿರುವ ಆಕೃತಿಯನ್ನು ತ್ರಿಭುಜ ಎನ್ನುತ್ತೇವೆ. ಹೌದಾ? ತ್ರಿಭುಜ ಎನ್ನುತ್ತೇವೆ. ಹಾಗಾದ್ರೆ ಮಕ್ಕಳೇ, ತ್ರಿಭುಜಕ್ಕೆ 3 ಹುಡುಕುಗಳು ನಿಂತ್ಕೊಂಡು ಒಂದು ಆಕಾರವನ್ನು ರಚನೆ ಮಾಡಿದ್ದೀವಿ. ಹೌದಾ? ಸೊ ಆ ಆಕಾರವನ್ನೇ ಆಧಾರವಾಗಿಟ್ಕೊಂಡು ನಾವು ಒಂದು ಆಕೃತಿಯನ್ನ ಬರೀಬಹುದಾ ಇಲ್ಲಿ? 3 ರೇಖಾ ಖಂಡಗಳನ್ನು ಸೇರಿಸೋದ್ರ ಮೂಲಕ ಒಂದು ತ್ರಿಭುಜವನ್ನು ರಚನೆ ಮಾಡೋಣ. ಸರಿಯಪ್ಪ. ಹಾಗಿದ್ರೆ ನೋಡಿ, ಇದನ್ನ ನಾವು ತ್ರಿಭುಜ ABC ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಈ ABC ತ್ರಿಭುಜಕ್ಕೆ ನಾವು ಇದರಲ್ಲಿ ಏನೇನನ್ನ ಗುರುತಿಸಬಹುದಪ್ಪ ಅಂತ ಹೇಳಿದ್ರೆ ಶೃಂಗಗಳನ್ನ ಗುರುತಿಸಬಹುದು. ಗೊತ್ತಾಗ್ತಿದೆಯಾ? ಯಾವುದು ಶೃಂಗ? A ಒಂದು ಶೃಂಗ. ಸರಿನಾ? ಹಾಗೆ
ಬಿ ಒಂದು ಶೃಂಗ. ಅದೇ ರೀತಿಯಲ್ಲಿ ಸಿ ಒಂದು ಶೃಂಗ. ಅಂದ್ರೆ ಒಟ್ಟು 3 ಶೃಂಗಗಳನ್ನ ಈ ABC ತ್ರಿಭುಜ ಅಂತಕ್ಕಂಥದ್ದು ಹೊಂದಿದೆ. ಅಂದ್ರೆ ಯಾವುದೇ ಒಂದು ತ್ರಿಭುಜ ತಗೊಳ್ಳಿ ನೀವು, ಯಾವುದೇ ತ್ರಿಭುಜ ಆದ್ರೂ ಅದು ಎಷ್ಟು ಶೃಂಗಗಳನ್ನ ಹೊಂದಿರುತ್ತೆ? 3 ಶೃಂಗಗಳನ್ನ ಹೊಂದಿದೆ ಅಂತ ಹೇಳ್ಬೋದು ನಾವು. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಆ ಶೃಂಗಗಳನ್ನ ಬರೆದ್ಬಿಡೋಣ ಇಲ್ಲಿ. ಶೃಂಗಗಳು ಯಾವುದು? ಎ, ಬಿ ಮತ್ತು ಸಿ 3 ಶೃಂಗಗಳು. ಹೌದಾ? ನಂತರ ಇನ್ನೇನೆಲ್ಲ ಹೇಳ್ಬೋದು ನಾವು ತ್ರಿಭುಜದಲ್ಲಿ? ಬಾಹುಗಳನ್ನ ಗುರುತಿಸ್ಬೋದು. ವೆರಿ ಗುಡ್. ಹೌದಾ? ಬಾಹುಗಳನ್ನ ಹೇಳ್ಬೋದು ಅಂತಂದ್ರೆ ಯಾವ್ಯಾವ ಬಾಹುಗಳಾಗ್ತೀವಿ? ಎ ಒಂದು ಬಾಹು, ಬಿಸಿ ಒಂದು ಬಾಹು, ಹಾಗೇನೆ ಎಸಿ ಒಂದು ಬಾಹು. ಹೌದನಪ್ಪ? ಒಟ್ಟು ಎಷ್ಟು ಬಾಹುಗಳಿದ್ದಾವೆ? 3 ಬಾಹುಗಳಿದ್ದಾವೆ. ಹೌದಾ? ಸೊ ಹಾಗಾದ್ರೆ ಆ ಬಾಹುಗಳನ್ನು ಬರೆದ್ಬಿಡೋಣಪ್ಪ. ಯಾವುದು? ಎ ಬಿ ಬಾಹು, ಬಿ ಸಿ ಬಾಹು ಮತ್ತು ಎಸಿ ಬಾಹು. ಹೌದಾ? ಅದೇ ರೀತಿ ಇನ್ನೂ ಒಂದನ್ನ ಗುರುತಿಸಬಹುದು ಅಂತ ಹೇಳ್ತೀನಿ ನಾನು. ಬಿಂದು ಅಥವಾ ಅದೇ ಶೃಂಗ ಅಂದ್ರೂ ಅದೇ. ಇನ್ನೇನನ್ನ ಗುರುತಿಸಬಹುದು ಇದರಲ್ಲಿ? ವೆರಿ ಗುಡ್. ಕೋನಗಳನ್ನ ಗುರುತಿಸಬಹುದು. ಹೌದಾ? ಯಾವ್ಯಾವ ಕೋನಗಳಿವೆ ನೋಡಿ. ಕೋನ ಎ ಬಿ ಸಿ ಒಂದು ಕೋನ. ಹೌದೇನಪ್ಪ? ಇನ್ನೊಂದು ಕೋನ ಬಿ ಸಿ ಎ ಇನ್ನೊಂದು ಕೋನ. ಹೌದಾ? ಅದೇ ರೀತಿಯಲ್ಲಿ ಬಿ ಎ ಸಿ ಮತ್ತೊಂದು ಕೋನ ಇಲ್ಲಿ. ಅರ್ಥ ಆಗ್ತಿದೆಯಾ? ನೋಡಿ, ಒಟ್ಟು 3 ಕೋನಗಳನ್ನ ಗುರುತು ಮಾಡಿದ್ವಿ ನಾವು. ಹೌದಾ? ಯಾವ್ಯಾವುದು ಕೋನಗಳು? ಕೋನ ಎ ಬಿ ಸಿ. ನೋಡಿ, ಕೋನವನ್ನ ಬರೆಯುವಾಗ ನಾವು ಈ ಸಂಖ್ಯೆಗಳನ್ನ ಬಳಸಲೇಬೇಕು. ಹೌದು ತಾನೆ? ನಂತರ ಕೋನ ಬಿ ಸಿ ಎ ಮತ್ತು ಇನ್ನೊಂದು ಕೋನ ಬಿ ಎ ಸಿ. ಕೋನ ಬಿ ಎ ಸಿ. ಅರ್ಥ ಆಯ್ತಲ್ವಾ? ತ್ರಿಭುಜವು ತನ್ನಲ್ಲಿ ಏನನ್ನ ಒಳಗೊಂಡಿರುತ್ತೆ? ಶೃಂಗಗಳು, ಬಾಹುಗಳು ಹಾಗೆ ಕೋನಗಳು ಒಳಗೊಂಡಿರುತ್ತೆ. ಹೌದಾ? ಇನ್ನೊಂದು ಮುಖ್ಯವಾದ ಪಾಯಿಂಟ್ ಇದೆ. ಒಂದು ತ್ರಿಭುಜದಲ್ಲಿ 3 ಒಳ ಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? ತಪ್ಪು. 180. ವೆರಿ ಗುಡ್. ಸರಿಯಾಗಿದೆ. ಎಷ್ಟಾಗಿರುತ್ತೆ? 180. ಹೌದಾ? 3 ಒಳ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ ಅಂತ ತಿಳ್ಕೊಬೇಕು ನಾವು. ಸರಿನಾ? ತ್ರಿಭುಜದ 3 ಒಳ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ನೀವು ಯಾವುದೇ ತ್ರಿಭುಜವನ್ನು ತಗೊಂಡು ಅದರ ಒಳ ಕೋನಗಳ ಮೊತ್ತವನ್ನು ಲೆಕ್ಕಾಚಾರ ಮಾಡಿದ್ರೆ ಅದೆಷ್ಟು ಬರುತ್ತೆ? 180 ಡಿಗ್ರಿನೇ ಇರ್ತದೆ. ಗೊತ್ತಾಗ್ತದೆ ಅಲ್ವಾ? ಸರಿಯಪ್ಪ. ಹಾಗಿದ್ರೆ ಇಷ್ಟು ಅರ್ಥ ಆಯ್ತಲ್ವಾ? ಹಾಗಾದ್ರೆ ಮುಂದಕ್ಕೆ ಹೋಗೋಣ. ಓಕೆ. ನೆಕ್ಸ್ಟ್ ಏನಿದೆಯಪ್ಪ ನಮಗೆ ಅಂತ ಹೇಳಿದ್ರೆ ತ್ರಿಭುಜದ ವರ್ಗೀಕರಣ. ಅಂದ್ರೆ ತ್ರಿಭುಜಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ತ್ರಿಭುಜಗಳಿದೆಯಪ್ಪ. ಆ ತ್ರಿಭುಜಗಳನ್ನ ವರ್ಗೀಕರಣಗೊಳಿಸೋದು. ವರ್ಗೀಕರಣ ಅಂತಂದ್ರೆ ಬೇರೆ ಬೇರೆಗೊಳಿಸೋದು ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ನೋಡಿ, ನಮ್ಗೆ 2 ರೀತಿಯಾಗಿ ತ್ರಿಭುಜಗಳ ವರ್ಗೀಕರಣವನ್ನ ಮಾಡ್ತಾ ಹೋಗ್ತೀವಿ. ಅದು ಹೇಗಪ್ಪ ಅಂತ ಹೇಳಿದ್ರೆ ಬಾಹುಗಳಿಗೆ ಅನುಗುಣವಾಗಿ ತ್ರಿಭುಜಗಳ
ವರ್ಗೀಕರಣ. ಗೊತ್ತಾಗ್ತಿದೆಯಾ? ಬಾಹುಗಳಿಗನುಗುಣವಾಗಿ ತ್ರಿಭುಜಗಳ ವರ್ಗೀಕರಣ ಅಂತ ಹೇಳ್ತೀವಿ. ಇನ್ನೊಂದಿದೆ, ಕೋನಗಳಿಗನುಗುಣವಾಗಿ ತ್ರಿಭುಜಗಳ ವರ್ಗೀಕರಣ. ಗೊತ್ತಾಗ್ತಿದೆಯಲ್ಲಪ್ಪ? ಬಾಹುಗಳಿಗನುಗುಣವಾಗಿ ತ್ರಿಭುಜಗಳ ವರ್ಗೀಕರಣ, ಹಾಗೆ ಇನ್ನೊಂದು ಕೋನಗಳಿಗನುಗುಣವಾಗಿ ತ್ರಿಭುಜಗಳ ವರ್ಗೀಕರಣ. ಹಾಗಾದ್ರೆ ಮೊದಲಿಗೆ ಬಾಹುಗಳಿಗನುಗುಣವಾಗಿ ತ್ರಿಭುಜಗಳ ವರ್ಗೀಕರಣವನ್ನ ಯಾವ ರೀತಿ ಮಾಡೋದು ನಾವು ಅಂತಕ್ಕಂಥದ್ದನ್ನ ನೋಡೋಣಪ್ಪ ಇವಾಗ, ಸರಿನಾ? ಸೊ ಹಾಗಾದ್ರೆ ಬಾಹುಗಳಿಗನುಗುಣವಾಗಿ ತ್ರಿಭುಜಗಳ ವರ್ಗೀಕರಣ. ಬಾಹುಗಳಿಗನುಗುಣವಾಗಿ ತ್ರಿಭುಜಗಳ ವರ್ಗೀಕರಣ ಅಂತ ಹೇಳಿ. ಬಾಹುಗಳಿಗನುಗುಣವಾಗಿ ಯಾವ ರೀತಿ ತ್ರಿಭುಜಗಳ ವರ್ಗೀಕರಣವನ್ನ ಮಾಡಬಹುದು ಗೊತ್ತಿದೆ ನಿಮ್ಗೆಲ್ಲ. ಸಮಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ, ದ್ವಿಬಾಹು ತ್ರಿಭುಜ. ಹೌದಲ್ಲೇನಪ್ಪ? ಮೂರು ರೀತಿಯಾದಂತಹ ತ್ರಿಭುಜಗಳನ್ನ ಗುರುತು ಮಾಡಬಹುದು ನಾವು ಬಾಹುಗಳಿಗನುಗುಣವಾಗಿ. ಯಾವ್ಯಾವುದು? ಸಮಬಾಹು ತ್ರಿಭುಜ, ಸಮಬಾಹು ತ್ರಿಭುಜ, ಸಮಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ. ನೋಡಿ, ಸಮಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ ಅಂತ ಮೂರು ರೀತಿಯಾದಂತಹ ತ್ರಿಭುಜಗಳನ್ನ ಹೇಳಿದ್ರು. ಹೌದಾ? ಹಾಗಾದ್ರೆ ಸಮಬಾಹು ತ್ರಿಭುಜ ಅಂದ್ರೆ ಏನು? ಮೂರು ಬಾಹು ಸಮ ಇರುವ ಸಮಬಾಹು ತ್ರಿಭುಜ. ಹೌದಲ್ಲ? ಅಂದ್ರೆ ಒಂದು ತ್ರಿಭುಜದಲ್ಲಿನ ಮೂರು ಬಾಹುಗಳು, ಎಲ್ಲಾ ಮೂರು ಬಾಹುಗಳು ಒಂದೇ ಅಳತೆಯನ್ನು ಹೊಂದಿದ್ರೆ ನಾವೇನು ಅದನ್ನ ಸಮಬಾಹು ತ್ರಿಭುಜ. ಹೌದಾ? ನೆಕ್ಸ್ಟ್ ಅಸಮಬಾಹು ತ್ರಿಭುಜ. ಮೂರು ಬಾಹುಗಳು ಬೇರೆ ಬೇರೆ ಇರುತ್ತೆ. ಮೂರು ಬಾಹುಗಳ ಅಳತೆಯು ಏನಾಗಿರುತ್ತೆ? ಬೇರೆ ಬೇರೆ ಆಗಿರುತ್ತೆ, ಒಂದೇ ಆಗಿರಲ್ಲ. ಸರಿ ಏನಪ್ಪ? ಅಂತ ತ್ರಿಭುಜವನ್ನ ಏನ್ ಹೇಳ್ತೀವಿ ನಾವು? ಅಸಮಬಾಹು ತ್ರಿಭುಜ ಅಂತ ಕರಿತೀವಿ. ಸರಿ, ಹಾಗಿದ್ರೆ ಸಮದ್ವಿಬಾಹು ತ್ರಿಭುಜ ಅಂದ್ರೆ? ಹೌದು, ವೆರಿ ಗುಡ್. ಎರಡು ಬಾಹುಗಳ ಅಳತೆ ಒಂದೇ ಇರುತ್ತೆ, ಆದ್ರೆ ಇನ್ನೊಂದು ಉಳಿದ ಬಾಹುಗಳ ಅಳತೆ ಬೇರೆ ಆಗಿರುತ್ತೆ. ಹೌದಾ? ಯಾವ್ದಾದ್ರು ಒಂದು ತ್ರಿಭುಜದಲ್ಲಿ ಯಾವ್ದಾದ್ರು ಎರಡು ಬಾಹುಗಳ ಅಳತೆ ಸಮವಿರುವ ತ್ರಿಭುಜವನ್ನ ನಾವೇನಂತೀವಿ? ಸಮದ್ವಿಬಾಹು ತ್ರಿಭುಜ ಅಂತ ಕರೀತೀವಿ. ಅರ್ಥ ಆಯ್ತಲ್ವಾ? ಸರಿ, ಹಾಗಿದ್ರೆ ಇವಾಗ ಬಾಹುಗಳಿಗೆ ಅನುಗುಣವಾಗಿ ತ್ರಿಭುಜಗಳ ವರ್ಗೀಕರಣದಲ್ಲಿ ಯಾವ್ಯಾವ ತ್ರಿಭುಜಗಳು ಬರುತ್ತೆ ಅಂತಕ್ಕಂಥದ್ದನ್ನ ತಿಳ್ಕೊಂಡ್ವಿ ನಾವು. ಹೌದೇನಪ್ಪ? ನೆಕ್ಸ್ಟ್ ಹಾಗಿದ್ರೆ ಇನ್ನೊಂದು ಹೇಳ್ತೇವೆ ನಾವು ವರ್ಗೀಕರಣದಲ್ಲಿ. ಇನ್ಯಾವ ರೀತಿಯಾಗಿ ವರ್ಗೀಕರಣಗೊಳಿಸ್ತೀವಿ ನಾವು? ಕೋನಗಳಿಗನುಗುಣವಾಗಿ ತ್ರಿಭುಜಗಳ ವರ್ಗೀಕರಣ ಅಂತ ಹೇಳ್ತೀವಿ. ಹೌದೇನಪ್ಪ? ಕೋನಗಳಿಗನುಗುಣವಾಗಿ ತ್ರಿಭುಜಗಳ ವರ್ಗೀಕರಣ. ಕೋನಗಳಿಗನುಗುಣವಾಗಿ ತ್ರಿಭುಜಗಳ ವರ್ಗೀಕರಣ ಮಾಡಿದ್ರೆ ಯಾವ್ಯಾವ ತ್ರಿಭುಜ ನೋಡ್ಬೋದು? ವೆರಿ ಗುಡ್. ಲಘು ಕೋನ ತ್ರಿಭುಜ, ಹೌದನಪ್ಪ? ಸೊ ಹಾಗಾದ್ರೆ ಬರೆಯೋಣ ಲಘು ಕೋನ ತ್ರಿಭುಜ, ಲಂಬಕೋನ ತ್ರಿಭುಜ,
ಹಾ, ಈಗ ಲಘುಕೋನ ತ್ರಿಭುಜ ಅಂತಂದ್ರೆ ಏನಂತಾನಪ್ಪ? ಲಘುಕೋನ ತ್ರಿಭುಜ 90 ಡಿಗ್ರಿ ಒಳ ಹಾ 90 ಡಿಗ್ರಿ ಲಘುಕೋನ ತ್ರಿಭುಜ ಲಘುಕೋನ ತ್ರಿಭುಜ ಅಂತಂದ್ರೆ ಏನಂತ? 90 ಡಿಗ್ರಿಗಿಂತ ಕಡಿಮೆ ಅಳತೆ ಇರತಕ್ಕಂತಹ ಒಂದು ಕೋನವುಳ್ಳ ತ್ರಿಭುಜವನ್ನ ನಾವೇನಂತೀವಿ? ಲಘುಕೋನ ತ್ರಿಭುಜ ಅಂತ ಕರಿತೀವಿ. ಹೌದಲ್ಲೇನಪ್ಪ? ಹಾಗೇನೆ ಲಂಬ ಕೋನ ತ್ರಿಭುಜ ಅಂದ್ರೆ 90 ಡಿಗ್ರಿ ಹೆಚ್ಚಾಗಿ 90 ಡಿಗ್ರಿಗೆ ಸಮವಾಗಿರಬೇಕು. ಲಂಬ ಕೋನ ತ್ರಿಭುಜ ಅಂತ 90 ಡಿಗ್ರಿ ಸಮನಾಗಿರುವ ತ್ರಿಭುಜವನ್ನ ಹೊಂದಿರುವ ತ್ರಿಭುಜವನ್ನ ನೋಡಿ, ಇದನ್ನ ನಾವೇನಂತೀವಿ? ಲಂಬ ಕೋನ ತ್ರಿಭುಜ ಅಂತ ಕರಿತೀವಪ್ಪ. 90 ಡಿಗ್ರಿ ಅಳತೆಯನ್ನು ಹೊಂದಿರುವ ಒಂದು ಕೋನ. ಗೊತ್ತಾಗ್ತಿದೆಯಾ? ಹಾಗೇನೆ ವಿಶಾಲ ಕೋನ ತ್ರಿಭುಜ ಅಂತಂದ್ರೆ 90 ಡಿಗ್ರಿಗಿಂತ ಹೆಚ್ಚು 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಕೋನವನ್ನ ಹೊಂದಿರತಕ್ಕಂತಹ ತ್ರಿಭುಜವನ್ನ ನಾವೇನಂತ ಕರಿತೀವಿ? ವಿಶಾಲ ಕೋನ ತ್ರಿಭುಜ. ಗೊತ್ತಾಗ್ತಿದೆ ಅಲ್ವಾ? ನೋಡಿ, ಈಗ ನಾವು ಏನೇನನ್ನ ತಿಳ್ಕೊಂಡ್ರಪ್ಪ? ತ್ರಿಭುಜ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಹೌದಾ? ತ್ರಿಭುಜದಲ್ಲಿ ಏನೇನು ಇದಾವೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡ್ವಿ. ಅಂದ್ರೆ ಶೃಂಗಗಳು, ಬಾಹುಗಳು ಮತ್ತು ಕೋನಗಳು ಇದಾವೆ ಅಂತ ಅನ್ನೋದನ್ನ ತಿಳ್ಕೊಂಡ್ವಿ. ಹೌದಾ? ಅದೇ ರೀತಿಯಲ್ಲಿ ತ್ರಿಭುಜಗಳ ವರ್ಗೀಕರಣವನ್ನ ನೋಡಿದಾಗ ಬಾಹುಗಳಿಗೆ ಅನುಗುಣವಾಗಿ ತ್ರಿಭುಜಗಳ ವರ್ಗೀಕರಣವನ್ನು ನೋಡಿದ್ವಿ. ಹೌದಾ? ಅದೇ ರೀತಿಯಲ್ಲಿ ಕೋನಗಳಿಗೆ ಅನುಗುಣವಾಗಿ ತ್ರಿಭುಜಗಳ ವರ್ಗೀಕರಣವನ್ನು ನೋಡಿದ್ವಿ. ಹೌದಾ? ಸೊ ಇವಾಗ ಇಷ್ಟರಲ್ಲಿ ನೀವು ಎಷ್ಟನ್ನ ಕಲ್ತಿದ್ದೀರಾ ಅಂತ ಹೇಳ್ಬಿಟ್ಟು ನಾನೊಂದು ಈಗ ಟೆಸ್ಟ್ ಅನ್ನ ಮಾಡ್ತೀನಿ. ಸರಿನಾ? ನಾನೊಂದು ತ್ರಿಭುಜವನ್ನ ಬರೀತೀನಿ. ತ್ರಿಭುಜ. ಹೌದಾ? ಈ ತ್ರಿಭುಜದಲ್ಲಿ ಶೃಂಗಗಳು, ಬಾಹುಗಳು ಮತ್ತು ಕೋನಗಳನ್ನ ಬರಿಬೇಕು. ಬನ್ನಿ ಒಬ್ರು ಯಾರಾದ್ರು. ಬನ್ನಿ, ಬನ್ನಿ. ಇವಾಗಿನ ಹೇಳ್ಕೊಟ್ನಲ್ಲ, ನೀನ್ ಬರ್ತೀಯಾ? ಬಾ. ನೀವು ಎಕ್ಸಸೈಸ್ ಅಲ್ಲಿ ಬರೆದು ತೋರಿಸ್ಬೋದು.
ನಾನು ಕೋನಕ್ಕೆ ಹೇಗೆ ಬರೀಬೇಕು ಅಂತ ಹೇಳಿದ್ದೆ ನಿಮಗೆ. ಅದೇ ಕೋನವನ್ನು ಯಾವುದು ಸೂಚಿಸೋದು. ಸರಿ, ನೋಡಿ ಈ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಅವನು ಶೃಂಗಗಳನ್ನ ಬರೆದಿದ್ದಾನೆ. ಪಿ ಒಂದು ಶೃಂಗ, ಕ್ಯೂ ಒಂದು ಶೃಂಗ, ಹಾಗೆಯೇ ಆರ್ ಅಂತಕ್ಕಂಥದ್ದು ಇನ್ನೊಂದು ಶೃಂಗ. ಹೌದಾ? ಅದೇ ರೀತಿಯಲ್ಲಿ ಬಾಹುಗಳನ್ನ ಬರೆದಿದ್ದಾನಪ್ಪ. ಯಾವ್ಯಾವ ಬಾಹುಗಳಲ್ಲಿ? ಪಿ ಕ್ಯೂ, ಕ್ಯೂ ಆರ್ ಮತ್ತೆ ಪಿ ಆರ್ ಅಂತಕ್ಕಂಥವು 3 ಬಾಹುಗಳಾಗಿವೆ. ಹೌದಾ? ಕೋನಗಳು ಯಾವ್ಯಾವ್ದಿಲ್ಲಿ? ಪಿ ಕ್ಯೂ ಆರ್ ಒಂದು ಕೋನ, ಹಾಗೆಯೇ ಕ್ಯೂ ಆರ್ ಪಿ ಇನ್ನೊಂದು ಕೋನ, ಅದೇ ರೀತಿಯಲ್ಲಿ ಆರ್ ಪಿ ಕ್ಯೂ ಮತ್ತೊಂದು ಕೋನ. ಒಟ್ಟು 3 ಕೋನಗಳನ್ನ ಬರೆದಿದ್ದಾನೆ. ಹೌದಲ್ವಾ? ಸೊ ಹಾಗಾದ್ರೆ ನೋಡಿ, ಇದು ಒಂದು ಯಾವ ತ್ರಿಭುಜ ಇದು? ಎಂತ ತ್ರಿಭುಜ? ಲಂಬಕೋನ ತ್ರಿಭುಜ. ಹೌದಲ್ಲೇನಪ್ಪ? ಲಂಬಕೋನ ತ್ರಿಭುಜ ಅಂತಂದ್ರೆ ಇದಕ್ಕೂ ಕೂಡ ನಾವು ಶೃಂಗಗಳು, ಬಾಹುಗಳು, ಕೋನಗಳು ಯಾವುದೇ ಒಂದು ತ್ರಿಭುಜವನ್ನ ಕೊಡ್ತೀವಿ ಅವರು ಎಲ್ಲದಕ್ಕೂ ಕೂಡ ನಾವು ಅದಕ್ಕೆ ಶೃಂಗಗಳು, ಬಾಹುಗಳು ಮತ್ತೆ ಕೋನಗಳಿದ್ದಾವೆ ಅಂತಕ್ಕಂಥದನ್ನ ತೋರಿಸ್ಬೋದು. ಈ ರೀತಿಯಾಗಿ ಬರೆದು ಅರ್ಥ ಆಗ್ತಿದೆ ಅಲ್ವಾ? ಸರಿ, ಹಾಗಿದ್ರೆ ನೆಕ್ಸ್ಟ್ ನೋಡಿ, ನಾವು ತ್ರಿಭುಜ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ತ್ರಿಭುಜ ಆದ್ಮೇಲೆ ಅದರ ಭಾಗಗಳು ಏನೇನಿದ್ದಾವೆ ಅಂತ ಅರ್ಥ ಮಾಡ್ಕೊಂಡ್ವಿ. ಆನಂತರ ತ್ರಿಭುಜಗಳ ವರ್ಗೀಕರಣದಲ್ಲಿ ಬಾಹುಗಳ ಆಧಾರಿತವಾದ ತ್ರಿಭುಜಗಳ ವರ್ಗೀಕರಣ, ಹಾಗೆಯೇ ಕೋನಗಳ ಆಧಾರಿತವಾದ ತ್ರಿಭುಜಗಳ ವರ್ಗೀಕರಣ ಅಂತ ಹೇಳ್ಬಿಟ್ಟು ನೋಡಿ. ಹೌದಾ? ನಂತರ ಏನು ಬರೋಣಪ್ಪ ನಾವು ಅಂತ ಹೇಳಿದ್ರೆ ತ್ರಿಭುಜಗಳ ಮಧ್ಯರೇಖೆ. ಗೊತ್ತಾಗ್ತಿದ್ಯಾ? ತ್ರಿಭುಜಗಳ ಮಧ್ಯರೇಖೆ ಹೇಗೆ ಬರುತ್ತೆ? ತ್ರಿಭುಜಗಳ ಮಧ್ಯರೇಖೆ ಅಂತಂದ್ರೆ ಹೇಗೆ ಸೂಚಿಸಬಹುದು ನಾವು ಅದನ್ನ? ನೋಡಿ, ತ್ರಿಭುಜಗಳ ಮಧ್ಯರೇಖೆ ಅಂತ ಹೇಳೋದನ್ನಪ್ಪ ನಾನು ಹೇಗೆ ಸೂಚಿಸಬಹುದು ನಾವು ತ್ರಿಭುಜಗಳ ಮಧ್ಯರೇಖೆಯನ್ನ? ನೋಡಿ, ಇದು ಒಂದು ತ್ರಿಭುಜ. ಹೌದಾ? ನಾನು ಇದಕ್ಕೆ ಎ ಬಿ ಸಿ ಅಂತ ಹೆಸರು ಕೊಡ್ತೀನಿ. ಸರಿಯೇನಪ್ಪ? ಎ ಬಿ ಸಿ ಒಂದು ತ್ರಿಭುಜ. ಈ ತ್ರಿಭುಜಕ್ಕೆ ನಾನು ಮಧ್ಯರೇಖೆಯನ್ನ ಗುರುತಿಸ್ತೇನೆ. ಯಾವ ರೀತಿ ಗುರುತಿಸೋಣ? ನಾನೇನ್ ಮಾಡ್ತೀನಪ್ಪ ಈಗ ಅಂತ ಹೇಳಿದ್ರೆ ಈ ತ್ರಿಭುಜವನ್ನ ಮಧ್ಯಕ್ಕೆ ಸರಿಯಾಗಿ ಫೋಲ್ಡ್ ಮಾಡ್ತೀನಿ, ಮಡಿಸ್ತೀನಿ. ತಿಳಿತಾ ಇದೆಯಾ? ಈ ರೀತಿ ಮಧ್ಯಕ್ಕೆ ಸರಿಯಾಗಿ ಮಡಿಸಿದೆ ನಾನು ತ್ರಿಭುಜವನ್ನು. ಹೌದೇನಪ್ಪ? ಮಧ್ಯದಲ್ಲಿ ನಮಗೊಂದು ರೇಖೆ ಉಂಟಾಯಿತು. ಹೌದೇನಪ್ಪ? ನೋಡಿ, ಈ ಫೋಲ್ಡಿಂಗ್ ಇರೋ ಲೈನ್ ನೋಡಿ. ಸೊ ಏನದೊಂದು ರೇಖೆ ತರ ಕಾಣುತ್ತೆ ನಮ್ಗೆ. ಹೌದಾ? ಸರಿ, ಹಾಗಿದ್ರೆ ಈ ರೇಖೆನಲ್ಲಿ ಆ ಬಿಂದುವನ್ನು ನಾವು ಡಿ ಬಿಂದು ಅಂತ ಕರಿತೀವಿ. ಬಿಸಿ ಬಾಹು ಕೆಳಗಡೆ ಇದೆಯಲ್ಲ, ಆ ಬಿಂದು ಬಿಸಿ ರೇಖಾಖಂಡದ ಮಧ್ಯಕ್ಕೆ ಕರೆಕ್ಟ್ ಆಗಿ ಬಂದಿದೆ ಅದು ಡಿ ಬಿಂದು ಅಂತಕ್ಕಂಥದ್ದು. ಸರಿನಾ? ಮತ್ತೆ ಈಗ ಎ ಇಂದ ಡಿ ಗೆ ಇರ್ತಕ್ಕಂತಹ ದೂರವನ್ನ, ಎ ಇಂದ ಡಿ ಗೆ ಇರ್ತಕ್ಕಂತಹ ಒಂದು ದೂರವನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ತ್ರಿಭುಜ ಎ ಬಿ ಸಿ ಯ ಮಧ್ಯರೇಖೆ ಅಂತ ಹೇಳ್ಬಿಟ್ಟು ಹೇಳಿ. ಅರ್ಥ ಆಗ್ತಿದೆಯಾ? ತ್ರಿಭುಜ ಎ ಬಿ ಸಿ ಯ ಮಧ್ಯರೇಖೆ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು ಅದನ್ನ.
ಗೊತ್ತಾಯ್ತಪ್ಪ ಇವಾಗ? ನೋಡಿ, ತ್ರಿಭುಜದ ಮಧ್ಯಕ್ಕೆ ಇಲ್ಲಿ ಬರೀ ಫೋಲ್ಡಿಂಗ್ ಇರೋದನ್ನ ಅಷ್ಟೇ ನೀವು ನೋಡ್ತಾ ಇದ್ದೀರಾ. ನಾನೇನ್ ಮಾಡ್ತೀನಿ ಈಗ, ಈ ಫೋಲ್ಡಿಂಗ್ ಇರೋ ಇದ್ರ ಮೇಲೆ ಲೈನ್ ಮೇಲೆ ಒಂದು ಗೆರೆಯನ್ನ ಎಳಿತೀನಿ. ಗೊತ್ತಾಗ್ತಿದೆಯಾ? ನೋಡಿ, ಅದು ಎ ಬಿಂದು ಮತ್ತೆ ಡಿ ಬಿಂದು, ಬಿಸಿಯ ಮೇಲೆ ಇರ್ತಕ್ಕಂತಹ ಡಿ ಬಿಂದು ಹಾಗೂ ಶೃಂಗದಲ್ಲಿ ಇರ್ತಕ್ಕಂತಹ ಎ ಬಿಂದು ಇವೆರಡನ್ನು ಸೇರಿಸ್ತು ರೇಖೆಯ. ಅರ್ಥ ಆಗ್ತಿದೆಯಾ? ಇದನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ತ್ರಿಭುಜದ ಮಧ್ಯ ರೇಖೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದನ್ನ ಎತ್ತರ ಅಂತ ಕೂಡ ತಗೊಳ್ತೀವಿ. ಅರ್ಥ ಆಗ್ತಿದೆಯಾ? ಈ ರೇಖೆಯನ್ನ ಇನ್ನೂ ಒಂದು ಅರ್ಥದಲ್ಲಿ ಹೇಳೋದಾದ್ರೆ ಬಿಸಿಯ ಲಂಬಾರ್ಧಕ ರೇಖೆ. ಕೇಳಿದಿರ ನೀವು? 7th ಅಲ್ಲಿ ಬಂದಿದೆ ಅಲ್ವಾ ಇದಕ್ಕೆ? ಲಂಬಾರ್ಧಕ ರೇಖೆಯನ್ನು ಎಳೆಯೋದು ಅಂತ ಹೇಳ್ಬಿಟ್ಟು ಬಿಸಿಯ ಲಂಬಾರ್ಧಕ ರೇಖೆಯಾಗಿಯೂ ಕೂಡ ಇದು ವರ್ತಿಸುತ್ತೆ. ಹಾಗೆಯೇ ಡಿ ಬಿಂದು ಅಂತಕ್ಕಂಥದ್ದು ಏನಿದೆ, ಇದು ಬಿಸಿಯ ಮಧ್ಯ ಬಿಂದು ಆಗಿರುತ್ತದೆ. ಅರ್ಥ ಆಗ್ತಿದೆಯಾ? ಸೊ ಹಾಗಾದ್ರೆ ನಾವು ತ್ರಿಭುಜ ಎ ಬಿ ಸಿ ಅಲ್ಲಿ ಎಡಿ ಅಂತಕ್ಕಂಥ ಒಂದು ಎತ್ತರವನ್ನ ಹೇಳಿದ್ರಪ್ಪ. ಅರ್ಥ ಆಯ್ತಲ್ವಾ ಇಷ್ಟು? ಸೊ ಹಾಗಿದ್ರೆ ನೋಡಿ ಮಕ್ಕಳೇ, ನಾಲ್ಕು ಇವತ್ತಿನ ತರಗತಿಯಲ್ಲಿ ಏನೇನನ್ನ ತಿಳ್ಕೊಂಡ್ವಪ್ಪ ಅಂತ ಹೇಳಿದ್ರೆ ತ್ರಿಭುಜ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಏನು ತ್ರಿಭುಜ ಅಂತಂದ್ರೆ? ಏನು ತ್ರಿಭುಜ ಅಂದ್ರೆ? ಮೂರು ರೇಖಾ ಖಂಡಗಳಿಂದ ಆವೃತವಾಗಿರುವ ಆಕೃತಿಯನ್ನ ತ್ರಿಭುಜ ಎನ್ನುತ್ತೇವೆ. ಹೌದಲ್ವಾ? ಹೇಳಿದ್ನಪ್ಪ ಫಸ್ಟೇನೆ. ಮೂರು ರೇಖಾ ಖಂಡಗಳಿಂದ ಆವೃತವಾಗಿರುವ ಆಕೃತಿಯನ್ನ ನಾವೇನಂತ ಕರಿತೀವಿ? ತ್ರಿಭುಜ ಅಂತ ಕರಿತೀವಿ. ಹೌದಾ? ಆನಂತರ ತ್ರಿಭುಜದಲ್ಲಿ ಬರ್ತಕ್ಕಂಥ ಭಾಗಗಳು ಯಾವ್ಯಾವುದು ಅಂತ ನೋಡಿದ್ವಿ ನಾವು. ಯಾವ್ಯಾವುದು? ಮೂರು ಶೃಂಗಗಳನ್ನ ಹೊಂದಿರುತ್ತದೆ. ಹೌದಾ? ನೆಕ್ಸ್ಟ್ ಬಾಹುಗಳನ್ನು ಹೊಂದಿರುತ್ತೆ. ಮೂರು ಕೋನಗಳನ್ನು ಹೊಂದಿರುತ್ತದೆ. ಹೌದು, ಮೂರು ಕೋನಗಳನ್ನು ಹೊಂದಿರುತ್ತೆ. ಆಮೇಲೆ ಇನ್ನೇನನ್ನ ತಿಳ್ಕೊಂಡ್ವಿ? ತ್ರಿಭುಜದಲ್ಲಿ ಮೂರು ಒಳಕೋನಗಳ ಮೊತ್ತ ಎಷ್ಟಾಗಿರುತ್ತೆ ಅನ್ನೋದನ್ನ ನೋಡಿದ್ವಿ. ಎಷ್ಟಾಗಿರುತ್ತೆ? 180 ಹೌದಾ? ಅದೇ ರೀತಿಯಲ್ಲಿ ನೆಕ್ಸ್ಟ್ ಅದಾದ ಬಳಿಕ ಏನ್ ಮಾಡ್ತೀವಿ ನಾವು? ತ್ರಿಭುಜಗಳ ಏನು ವರ್ಗೀಕರಣಕ್ಕೆ ಬಂದ್ವಿ. ಹೌದಾ? ತ್ರಿಭುಜ ವರ್ಗೀಕರಣದಲ್ಲಿ ಮೊದಲಿಗೆ ಬಾಹುಗಳ ಆಧಾರಿತವಾದ ತ್ರಿಭುಜಗಳ ವರ್ಗೀಕರಣ ಅಂತ ಹೇಳಿ ನೋಡಿದ್ವಿ. ಹೌದಾ? ಆನಂತರ ಏನ್ ಮಾಡಿದ್ವಿ? ಕೋನಗಳ ಆಧಾರಿತವಾದಂತಹ ತ್ರಿಭುಜಗಳ ವರ್ಗೀಕರಣ ಅಂತಕ್ಕಂಥದನ್ನ ನೋಡಿದ್ವಿ. ಹೌದೇನಪ್ಪ? ಬಾಹುಗಳ ಆಧಾರಿತವಾಗಿ ತ್ರಿಭುಜಗಳ ವರ್ಗೀಕರಣ, ಹಾಗೆ ಕೋನಗಳ ಆಧಾರಿತವಾಗಿ ತ್ರಿಭುಜಗಳ ವರ್ಗೀಕರಣ ಅಂತಕ್ಕಂಥದನ್ನ ನೋಡಿದ್ವಿ. ಅದಾದ ನಂತರ ಏನಕ್ಕೆ ಬಂದ್ವಿ ನಾವು? ತ್ರಿಭುಜಗಳ ಮಧ್ಯ ರೇಖೆ ಅಂತಂದ್ರೆ ಹೇಗೆ ಬರುತ್ತೆ ಅಂತ ನೋಡಿದ್ವಿ. ಹೌದಾ? ಇಷ್ಟನ್ನ ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಪ್ಪ. ಮುಂದಿನ ತರಗತಿಯಲ್ಲಿ ಮಕ್ಕಳ ನಾವು